ನೋಡ್ರಿ ನಾವು ಈಗ ಎಲ್ಲಿಗೆ ಹೊಂಟಿವಿ ಅಂದ್ರೆ ಕುಲ್ಲೊಳ ಗ್ರಾಮಕ್ಕೆ ಫರ್ಟಿಲೈಸರ್ ಶಾಪ್ ಹೊಂಟಿದ್ದೀವಿ ರೀ. ಅಲ್ಲಿ ಎಲ್ಲಿ ಹೊಂಟಿದ್ದೀವಿ ಅಂದ್ರೆ ನಿಮಗೆಲ್ಲ ಒಂದೊಂದು ಇಂಚ್ ಮಾಹಿತಿ ಕೊಡ್ಕೊತ ಹೋಗ್ತೀನಿ, ನೋಡೋಣ ಬರ್ರಿ. ಇದು ನೋಡ್ರಿ ಹೊಸದಾಗಿ ಅಳವಡಿಸಿದಂಥ ಇದು ಕೃಷಿ ದಾಸೋಹಿ ರೈತ ಉತ್ಪಾದಕರ ಸಂಸ್ಥೆ ಕುಲ್ಲಳ್ಳಿ ರೀ. ಇದು ಹೊಸದಾಗಿ ಎಲ್ಲಿ ಅಂತ ಅಂದ್ರೆ ರೀ ಕುಲ್ಲಳ್ಳಿ ಬಟ್ಟೆ ಅಂತ ನೋಡು 800 ಮೀಟ್ರ್ ಆಗಲಿ ಅಥವಾ 1 ಕಿಲೋಮೀಟ್ರ್ ಆಗಲಿ ಹಿಪ್ಪರಿಗೆ ರೋಡಿಗೆ ಐತ್ರಿ. ಇಲ್ಲಿ ಶಿವಲಿಂಗ ಬಾಗಲಕೋಟೆ ಅಂತ ಅವರು ನಮ್ಮ ಆತ್ಮೀಯರದಾರು. ಅವರು ಇಂತಿ ಮೊದಲೇ ಇರೋದ ಹೊಸದಾಗಿ ಅವರು ಇದು ಶಾಪ್ ತೆಗೆದಾರೆ. ಇದನ್ನು ಫಸ್ಟಿಗೆ ಇಂತಿ ಅವರು ಇಂಡಿಯನ್ ಗ್ಯಾಸ್ ಅಂತಂದು ಅವರು ಮೊದಲು ಅದನ್ನು ಶಾಪ್ ಮಾಡಿದರು. ಅದನ್ನು ನಿಮ್ಗೆ ಒಂದೊಂದೊಂದು ತೋರಿಸೋದು ಹೋಗ್ಕೊಂಡು ನೋಡೋಣ ಬರೀರಿ. ಇದ ನೋಡ್ರಿ ಅವ್ರದ್ದು ಏನಂತಿ ಇಂಡಿಯನ್ ಗ್ಯಾಸ್ ಐತ್ರಿ. ಒಳಗಡೆ ನೋಡಿ ಈ ರೀತಿ ಎಲ್ಲ ಐತ್ರಿ. ಇಲ್ಲೆಲ್ಲ ಇದು ಸ್ಟಾಪ್ ವರ್ಕ್ ರೀ. ನಮಸ್ಕಾರ ಎಲ್ಲರಿಗೂ. ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ, ಇವತ್ತು ನಾವು ಎಲ್ಲಿಗೆ ಬಂದೀವಿ ಅಂದರೆ ಕೃಷಿ ದಾಸೋಹಿ ರೈತ ಉತ್ಪಾದಕರ ಸಂಸ್ಥೆ ಕುಲ್ಲಳ್ಳಿ. ಅಂದರೆ ಇದು ಕುಲ್ಲಳ್ಳಿ ಗ್ರಾಮ ರೀ. ಕುಲ್ಲಳ್ಳಿ ಗ್ರಾಮ ಅಂದರೆ ಬನ್ನಟ್ಟಿ ರಾಬಕೈ ತಾಲೂಕು ಕುಲ್ಲಳ್ಳಿ ಗ್ರಾಮ ರೀ. ಅದು ಕುಲ್ಲಳ್ಳಿಯಿಂದ ಹಿಪ್ಪರಿಗೆ ರೋಡಿಗೆ ರೀ 1 ಕಿಲೋಮೀಟ್ರ್ ಹೆಚ್ಚು ಕಡಿಮೆ 800 ಮೀಟ್ರ್ ತನಕ ಆಗ್ಬೋದು ರೀ. ಇಲ್ಲಿ ಏನೈತಿ ರೀ ಇಂಡಿಯನ್ ಗ್ಯಾಸ್ ಬಾಜು ಐತಿ ಅವ್ರದ ರೀ, ಮಾಲಕರು ಅವರ ರೀ. ಅವ್ರದ ಐತಿ ಹೊಸದಾಗಿ ಫರ್ಟಿಲೈಸರ್ ಶಾಪ್ ಅವರು ತೆಗೆದಿದ್ದಾರೆ. ಇಲ್ಲಿ ಯೋಗ್ಯ ದರದಾಗ ಎಲ್ಲ ಥರ A to Z ಐತಿ. ನಿಮ್ಗೆ ಮಟೀರಿಯಲ್ಸ್ ಆಗಲಿ, ಪಂಪ್ ಆಗಲಿ, ಫರ್ಟಿಲೈಸರ್ ಆಗಲಿ, ವಾಟರ್ ಸೋಲ್ಯುಬಲ್ ಆಗಲಿ, ಕೀಟನಾಶಕ ಆಗಲಿ, ಬೀಜ ಆಗಲಿ, ಎಲ್ಲ ಪ್ರತಿಯೊಂದು ಐತಿ. ಎಲ್ಲ ಇಲ್ಲಿ ನಿಮ್ಗೆ ಸಿಗ್ತಾವೆ. ಬೇಕಾದವರು ತಾವು ಇಲ್ಲಿ ಬಂದು ಒಯ್ಬೋದು. ಮತ್ತು ಏನೈತಿ ಏನಿಲ್ಲ ಇಲ್ಲಿ ಒಳಗಡೆ ಹೋಗಿ ಮಾಲಕರ ಕಡೆಯಿಂದ ಮಾಹಿತಿ ತೊಗೊಳ್ಳೋಣ. ಮಾಲಕರ ಹೆಸರಾಗಲಿ ಎಲ್ಲ ಅವ್ರ ಪರಿಚಯ ಮಾಡ್ಕೊಂಡು ನಾವು ಬರೋಣ, ಹೋಗೋಣ ಬರ್ರಿ. ಇದು ನೋಡ್ರಿ ಗೊಬ್ಬರ ಅಂಗಡಿ. ಇಲ್ಲಿ ನೋಡ್ರಿ ಕೃಷಿ ಉತ್ಪಾದಕರ ಇದು ನೋಡ್ರಿ ಕುಲ್ಲಳ್ಳಿ ರೀ ಸಂಘ ರೀ. ಒಳಗೆ ಹೋಗೋಣ ಬರ್ರಿ. ಇದು ನೋಡ್ರಿ ಇದು ಗೊಬ್ಬರ ಅಂಗಡಿ ಮಾಲಕರಂದ್ರೆ ರೀ ಶಿವಲಿಂಗ ಬಾಗಲಕೋಟೆ ಅಂತ ಅವರು ಸರ್ ಅವ್ರದ್ದು ರೀ. ಇಲ್ಲಿ ಅಂತಿ ಅವರು ಎಲ್ಲ ಮ್ಯಾನೇಜ್ಮೆಂಟ್ ಆಗಲಿ ಸ್ಟಾಫ್ ಆಗಲಿ ಎಲ್ಲ ಇಲ್ಲಿ ಐತ್ರಿ. ಇಲ್ಲಿ ನೋಡ್ರಿ ಇವ್ರು ಏನದ ರೀ ದಾನೇಶ್ ತಂಬಾಕು ಅಂತಾರೆ. ಎಲ್ಲ ಇವ್ರು ಮ್ಯಾನೇಜ್ಮೆಂಟ್ ಎಲ್ಲ ಇವ್ರ ಮೇಲೆ ಐತ್ರಿ. ಸರ್ ನಮಸ್ಕಾರ ರೀ. ಹಾಂ ಸರ್ ವ್ಯವಸ್ಥಾಪಕ ರೀ, ಸಂಸ್ಥಾ ವ್ಯವಸ್ಥಾಪಕ ರೀ. ಹಾಂ ರೀ ಸರ್. ಏನೇನು ಇಲ್ಲಿ ಏನೇನು ಸಿಗ್ತೈತಿ ಏನೇನಿಲ್ಲ ಸರ್ ನಮ್ಮ ಎಲ್ಲ ರೈತರಿಗೆ ಹೇಳ್ರಿ. ಮತ್ತು ನಿಮ್ಮದ ಮಾಹಿತಿನೂ ಸ್ವಲ್ಪ ಹೇಳಿಕೊಡ್ರಿ ನಮ್ಗೆ. ನಿಮ್ಮ ಹೆಸರು ಏನೋ ಹೇಳ್ರಿ ನಮ್ಗೆ. ನಮಸ್ಕಾರ ರೀ, ನಾವು ದಾನೇಶ್ ತಂಬಾಕು ಅಂತ್ರಿ. ಹಾಂ ರೀ. ಈ ಕುಲ್ಲಳ್ಳಿ ಗ್ಯಾಸ್ ಆಫೀಸ್ ಹತ್ರ ಬರುತ್ತೆ ಇದು. ಕೃಷಿ ದಾಸೋಹಿ ರೈತ ಉತ್ಪಾದಕರ ಸಂಸ್ಥೆ ರೀ. ರೈತರಿಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ರಚನೆ ಆಗಿದೆ ರೀ. ಇಲ್ಲಿ ರೈತರಿಗೆ ಯಾವುದೋ ಬೇಕಾದ ಸೌಲಭ್ಯ ನಾವು ಒದಗಿಸ್ಕೊಡ್ತೀವಿ. ಗೊಬ್ಬರ ಆಗಲಿ, ಟಾನಿಕ್ ಆಗಲಿ, ಯಾವುದೋ ರೀತಿಯಾಗಿ ರೈತರಿಗೆ ಎಲ್ಲ ತರ ವ್ಯವಸ್ಥೆ ಐತಿ. ಇಲ್ಲಿ ಏನ ಪಂಪ್ ಎಲ್ಲ ಐತ್ರಿ, ಇವೆಲ್ಲ ಸಿಗತ್ರಿ. ಎಲ್ಲಾ ತರ ಗೊಬ್ಬರ ಸಿಗ್ತಾವ್ರಿ, ತಾಟ್ಪಾಲ್ ಸಿಗ್ತಾವ್ರಿ. ಮದಿಯೂರಿ ಪವರ್ ಟಿಲ್ಲರ್ ಅಂತದ್ ಏನ್ ತರ್ಸ್ಯಾರೇನ್ರಿ? ಏನಿಲ್ರಿ, ಇನ್ನು ಪ್ಲಾನ್ ಐತ್ರಿ ಅದು. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬರ್ತಾವಂದಂಗ ಆತ್ರಿ ಮುಂದೆ. ಆದ್ರೆ ಇದು ಕುಲ್ಲಳ್ಳಿಯಿಂದ ಎಷ್ಟು ಒಂದು 1 ಕಿಲೋಮೀಟರ್ ಆಕತ್ತೇನ್ರಿ ಅದ್ರಿ? ಕ್ರಾಸ್ 2 ಕಿಲೋಮೀಟರ್ ಅಂದ್ರೆ ಹಿಪ್ಪರಿಗೆ ನಡಬಾರ್ಕರಿ. ಇದು ನೋಡ್ರಿ ಎಲ್ಲ ಈ ಟೈಪ್ ಅಂತ ಇಲ್ಲೆಲ್ಲ ಆಗೈತೆ. ಒಳಗಡೆ ಈ ಟೈಪ್ ಇದೈತ್ರಿ. ಇಲ್ಲಿ ನೋಡ್ರಿ ಇವರೆಲ್ಲ ಏನಂತಿ ಇವರು ನಮ್ಮ ಶ್ರೀಕಾಂತ್ ಸರ್ ಹತ್ರಿ. ಇವರೆಲ್ಲ ಏನಂತಿ ಪ್ಲಾಟ್ಗಳಿಗೆ ಎಲ್ಲ ರೈತರಿಗೆ ಈ ಫರ್ಟಿಲೈಸರ್ದು ಏನು ಕೊಡ್ತಾರಲ್ಲ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡೋದಾಯ್ತು. ಅವ್ರ ಪ್ಲಾಟಿಗೆ ವಿಸಿಟ್ ಕೊಡ್ದಾಗ್ರಿ ಎಲ್ಲ ಇವರ ಮಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಕಾರ್ಯ
ವ್ಯವಸ್ಥಾಪಕರು. ಹಾಂ ಹಾಂ ರೀ. ಇಲ್ಲಿ ಇದು ಕೇಂದ್ರ ಸರ್ಕಾರದಿಂದ ಎಪಿ ಆಗಿರುವುದರಿಂದ ಇಲ್ಲಿ ಈ NPK ಆಗಲಿ, ಸೆಕೆಂಡರಿ ಆಗಲಿ, ಸೂಕ್ಷ್ಮ ಪೋಷಕಾಂಶಗಳಾಗಲಿ ಸಂಪೂರ್ಣ ಮಾಹಿತಿ ನನಗೆ ಇರುವುದರಿಂದ ರೋಹಿಣಿ ಒಳಗೆ 18 ವರ್ಷ ಕೃಷಿ ಬಗ್ಗೆ ಅನುಭವವನ್ನು ಹೊಂದಿದ್ದು. ಆ ನಂತರ ಅಲ್ಲಿ ಬಿಟ್ಟ ನಂತರ ಇವರು ಪರಿಚಯ ಇದ್ರು. ಹೀಗಾಗಿ ನಿಮ್ಮ ಜ್ಞಾನ ನಮಗೆ ಉಪಯೋಗ ಆಗ್ತದೆ ಬರ್ರಿ ಅಂತಂದ್ರು. ಅದಕ್ಕೆ ಆ ಕೃಷಿ ಬಗ್ಗೆ ನನಗೆ ಇರುವಂತ ಜ್ಞಾನವನ್ನ ಇಲ್ಲಿ ರೈತರಿಗೆ ಹಂಚೋಣ ಅನ್ನುವಂತ ಅಭ್ಯಾಸದಿಂದ, ಅನುಭವದಿಂದ ಇವರಿಗೆ ಸಹಾಯ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾನು ಇಲ್ಲಿ ಬಂದೆ. ಆ ನಂತರ ಇದ್ರ ಪ್ರತಿಯೊಂದು ಕೃಷಿ ಬಗ್ಗೆ ಯಾವುದೇ ರಸಗೊಬ್ಬರ ಬದ್ದಲ್ಲ ಸಂಪೂರ್ಣವಾಗಿ ರೋಹಿಣಿ ಬಯೋಟೆಕ್ನಿಂದ ನಾ ಕಲ್ತು ಬಂದಂಥದ್ದು. ಅದ್ರ ಪ್ರಕಾರ ಇಲ್ಲಿ ರೈತರಿಗೆ ಅದರ ಬಗ್ಗೆ ನಾ ಮಾಹಿತಿಯನ್ನು ಸಂಪೂರ್ಣ ಹೇಳ್ತೀನಿ. ಹೊಲಗದ್ದೆಗಳಿಗೂ ಸಹ ನಾ ವಿಸಿಟ್ ಮಾಡ್ತೀನಿ. ಅದ್ರ ಪ್ರಕಾರ ರಸಗೊಬ್ಬರಗಳನ್ನ ಕೊಡ್ತೀನಿ, ಕೆಲವೊಂದು ಕೀಟನಾಶಕಗಳನ್ನ ಕೊಡ್ತೀನಿ. ರೈತರಿಗೆ ಬೇಕಾದಂತ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ಸಂಸ್ಥೆಯಿಂದ ನಾವು ಒದಗಿಸುವಂತ ಪ್ರಯತ್ನವನ್ನು ನಾ ಮಾಡ್ತೀನಿ. ಒಳ್ಳೆ ಇದು ಮಾಡ್ತೇವೆ ಸರ್. ರೈತರಿಗೆ ಹಿಂಗೆ ನೀವು ಮಾಡ್ಕೋತೀರಿ ಏನಂತಾರೆ ಸರ್. ಇಲ್ಲೇಂತಿ A to Z ನಿಮ್ಗೆ ಏನಂತ ನಾವು ರೈತರಿಗೆ ಬೇಕಾದಂಥ ಗೊಬ್ಬರ ಇಲ್ಲಿ ಎಲ್ಲ ಥರ ಐತೆ. ಇಲ್ಲಿ ಇನ್ನೊಂದು ನಾವು ಕೇಳ್ತೀವಿ ನಿಮ್ಗೆ ಇಲ್ಲಿ ನಮ್ಮ ಬೇರೆ ಕಡೆ ಗೊಬ್ಬರ ಅಂಗಡಿ ಒಳಗೆ ನಾವು ಹೋದ್ರೆ ರೀ ಅಲ್ಲಿ MAP ಅಂದ್ರೆ ಇನ್ನೊಂದು ಕೆಲವೊಂದಿಷ್ಟು ಮಂದಿಗೆ ಗೊತ್ತಿರಂಗಿಲ್ಲ, TSP ಅಂದ್ರೆ ಗೊತ್ತಿಲ್ಲ. ಅಂದ್ರೆ ಅಲ್ಲಿ ನಾವು ಶಾಪ್ನಾಗ ಕೇಳಕ್ಕೆ ಹೋದ್ರೆ ಅವ್ರು ಎಲ್ಲ ಹೇಳ್ತಾರೆ ಅದ್ಯಾವ ಗೊಬ್ಬರ ಅಂತ ಕೇಳ್ತಿರ್ತಾರೆ ರೀ. ಹಿಂಗಾಗಿ ನಿಮ್ಮಲ್ಲಿ ಅವೆಲ್ಲ ಸಿಗ್ತಾವ ಅಂದಂಗೆ TSP ಹಾಂ ರೀ. ಆಮೇಲೆ ಕೆಲವೊಂದು ಸಾವಯವನು ನಮ್ಮಲ್ಲಿ ಅದ. ಹಾಂ ರೀ. ಕೆಲವೊಂದು ಎಲ್ಲ ಕಂಪ್ನಿಯ ಪ್ರಾಡಕ್ಟ್ಗಳು ನಮ್ಮಲ್ಲಿ ನಾವು ಇದ್ದೀವಿ. ಯಾಕಂದ್ರೆ ಎಲ್ಲಾ ಕಂಪ್ನಿಯಲ್ಲಿ ಪ್ರಾಡಕ್ಟ್ ರಿಸಲ್ಟ್ ಬರುವಂತ ಪ್ರಾಡಕ್ಟ್ಗಳನ್ನ ಮಾತ್ರ ನಾವು ಇಟ್ಕೊಂಡಿದ್ದೀವಿ. ಅಂದ್ರೆ ರೈತರಿಗೆ ನಿಜವಾದ ಸಂದೇಶ ಹಾಗೂ ಅದರ ರಿಸಲ್ಟ್ ಬರುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅಂದ್ರೆ ನಿಮ್ಮಲ್ಲಿ MAP ಅಂತಂದೈತಿ ಅದು ಸಿಗ್ತೈತಿ ರೀ ಇಲ್ಲಿ? ಹಾಂ ಸಿಗ್ತದೆ. ಮತ್ತೆ ಈ ಪಾಲಿಸಲ್ಫೇಟ್ ಅಂತಂದು ಕೇಳ್ತಿರ್ತಾರೆ. ಪಾಲಿಸಲ್ಫೇಟ್ ಇಲ್ಲೇ ಅದ ನೋಡಿ. ಹಾಂ ಪಾಲಿಸಲ್ಫೇಟ್ ಐತೆ. ಇದನ್ನ ಹಾಕೋದ್ರಿಂದ ಸಾಕಷ್ಟು ಕಬ್ಬಿನ ಬೆಳೆಗೆ ಅನುಕೂಲ ಆಗ್ತದೆ. ಕಲರ್ ಬಿಡುವುದಿಲ್ಲ, ಕೆಳಗೆ ಬಿಳಿ ಎಲೆ ಏರು ಬಿಡುವುದಿಲ್ಲ. ಹಿಂಗೆಲ್ಲ ವ್ಯವಸ್ಥೆ ಇರ್ತದೆ. ಅದನ್ನೆಲ್ಲ ನಾವು ಗೊಬ್ಬರಗಳಲ್ಲಿ ಹೊಂದಾಣಿಕೆ ಮಾಡಿ ರೈತರಿಗೆ ಕೊಡುವಂಥ ವ್ಯವಸ್ಥೆ ನಾವು. ಮತ್ತೆ ಇಲ್ಲಿ ನಿಮ್ಗೆ ಸ್ಪ್ರೇಯರ್ ಪಂಪ್ ಎಲ್ಲ ಕಾಣ್ತಾವ್ರಿ ಇಲ್ಲಿ? ಸ್ಪ್ರೇ ಪಂಪ್ ಅದು. ಹಾಂ ಇವು ಏನತ್ರಿ ಇವು ಟಾಪ್ ಪಂಪ್ ಬರ್ತಾವಲ್ಲ ಇದ್ರನ್ರಿ ಇವು? ಇದು ಬಲವಾನ್ ಕಂಪನಿ ಇದ್ರಿ ಇದು. ಹಾಂ ರೀ. ಇದು ಎಷ್ಟು ಕ್ಯಾನ್ ಆಗ್ತೈತಾರಲ್ಲ ರೀ ಇವು ನಮ್ಮ ರೈತರು ಕೇಳ್ತಾರೆ ಎಷ್ಟು ಕ್ಯಾನ್? ಈಗ 28 ತನಕ ಕ್ಯಾನ್ ತನಕ ಹೊಡಿತದೆ ಚಾರ್ಜ್ ಮಾಡಿರಿ. ಅದ್ರ ಬ್ಯಾಟ್ರಿ ಡಬಲ್ ಬಿಗ್ ಸೈಜ್ ಅದು. ಹಾಂ ಹಾಂ ರೀ. ಆಮೇಲೆ ಗನ್ ಸಿಸ್ಟಮ್ ಬೇರೆ ಚೇಂಜ್ ಇದೆ. ಪೆಟ್ರೋಲ್ ಪಂಪ್ ಟೈಪ್ ಗನ್ ಇಟ್ಟಿರ. ಅದ್ರ ಪ್ರಕಾರ ಬೆಳೆಗೆ ಸಿಂಪರಣೆ ಮಾಡಕ್ಕೆ ಅಗ್ದಿ ಯೋಗ್ಯವಾದಂಥ ಪಂಪ್ ರೀ. ಹಾಂ ಹಾಂ ಇದು ಯೋಗ್ಯ ದರದಾಗ ನಿಮ್ಗೆ ವಿತರಣೆ ಮಾಡ್ತೀವಿ. ಇದು ನೋಡ್ರಿ ಗೊಬ್ಬರ ಗೋಡೌನ್ ನೋಡ್ರಿ. ಈ ಟೈಪ್ ಒಂದು 3 ರಿಂದ 4 ಗೋಡೌನ್ದಾರು ಇವರು ರೀ. ಎಷ್ಟೇ ಬೇಕಾದರೂ ಇಲ್ಲಿ ಎಲ್ಲ ಸಿಗ್ತೈತಿ ರೀ. ಇದು ನೋಡ್ರಿ ಈ ರೀತಿ ಐತಿ. ಈ ಗೊಬ್ಬರ ಅಂಗಡಿ ಆಗೈತಿ, ಎಲ್ಲ ಥರ ಸಿಗ್ತೈತಿ. ಪ್ರತಿಯೊಂದೆಲ್ಲ ಇಂಚು ಎಲ್ಲ ಮಾಹಿತಿನೂ ಸಿಗ್ತೈತಿ. ಈ ಟೈಪ್ ಐತಿ. ಇಲ್ಲಿ ಈ ಅಂಗಡಿಗೆ ಬರ್ರಿ, ಎಲ್ಲ ಥರ ತಗೋರಿ. ನೆಕ್ಸ್ಟ್ ಏನೈತಿ ನಾ ಮತ್ತೊಮ್ಮೆ ಮತ್ತೊಂದು ಇದಕ್ಕೆ ವಿಸಿಟಿಗೆ ಹೋಗ್ತೀನೋ ಅಲ್ಲಿ ಮತ್ತೆ ಆ ಥರದ ಮಾಹಿತಿ ಕೊಡ್ತೀನೋ. ಅಲ್ಲಿ ತನಕ ಏನೈತಿಲ್ಲ. ನಮಸ್ಕಾರ.